ಹಲೋ, ನಾನು ಡಾಕ್ಟರ್ ಎಂ ಕೆ ಪಂಡಿತ್. ಈ ಮೂಲಕ ಒಂದು ಆಯುರ್ವೇದದ ಪದ್ಧತಿಯ ಅತಿ ಮುಖ್ಯವಾದ ಕೆಲವೊಂದು ಔಷಧಿಗಳನ್ನು ತಿಳಿಸುತ್ತಾ ಹೋಗುತ್ತೇನೆ. ಈಗ ಮೊದಲನೇದಾಗಿ ಅರಿಶಿಣ, ಟರ್ಮರಿಕ್ ಎಂದು ಇಂಗ್ಲೀಷ್ನಲ್ಲಿ ಕರೀತಾರೆ. ಅರಿಶಿಣದ ಬಗ್ಗೆ ಒಂದು ವಿವರಣೆಯನ್ನು ನೀಡ್ತೇನೆ. ಮುಖ್ಯವಾಗಿ ಈ ಅರಿಶಿಣ ಸಾಮಾನ್ಯ ಎಲ್ಲ ಮನೆಯಲ್ಲೂ ಅಡುಗೆಗೆ ಉಪಯೋಗಿಸುತ್ತಾರೆ. ಈ ಅರಿಶಿಣದ ಪುಡಿಯ ಉಪಯೋಗಗಳು ಮತ್ತು ಅದನ್ನು ತಯಾರಿಸುವ ವಿಧಾನ. ಮನೆಯಲ್ಲಿ ಅರಿಶಿಣ ಕೊಂಬನ್ನು ತಂದು ಅದನ್ನು ಪುಡಿ ಮಾಡಿ ಉಪಯೋಗಿಸುವುದು ಉತ್ತಮ. ಕೃತಕವಾಗಿ ತಯಾರಿಸಿದ ಅರಿಶಿಣ ಪುಡಿಯು ಯಾವುದೇ ರೀತಿಯ ಒಂದು ಗ್ಯಾರಂಟಿಯನ್ನು ಕೊಡಲಾಗುವುದಿಲ್ಲ, ಕೆಲಸ ಮಾಡುವುದಿಲ್ಲ. ಇನ್ನು ಮುಖ್ಯವಾಗಿ ಅರಿಶಿಣ ಪುಡಿಯನ್ನು ತಯಾರಿಸುವ ವಿಧಾನವನ್ನು ಈ ಮೂಲಕ ತಿಳಿಸುತ್ತೆ. ಅಂದರೆ ಔಷಧಿ ಉಪಯುಕ್ತವಾಗಿ ಅರಿಶಿಣ ಕೊಂಬನ್ನು ತೊಳೆದು ಚೆನ್ನಾಗಿ ಮನೆಯಲ್ಲಿ ನೆರಳಲ್ಲಿ, ಅಂದರೆ ಕತ್ತಲೆ ಕೋಣೆಯಲ್ಲಿ ಆಗಲಿ ನೆರಳಲ್ಲಿ ಒಣಗಿಸ್ಬೇಕು. ಅದು ಒಣಗಿದ ನಂತರ ಅದನ್ನು ದೊಡ್ಡ ಚೂರ್ಣವನ್ನಾಗಿ ಸಣ್ಣ ಸಣ್ಣ ತುಂಡಾಗಿ ಮಾಡಿ ನಂತರ ಅದನ್ನು 1 ಅಥವಾ 2 ಚಮಚ ತುಪ್ಪದಲ್ಲಿ ಅದು ಕೆಂಪಗಾಗುವವರೆಗೂ ಹುರಿಯಬೇಕು. ಅದು ಕೆಂಪಗಾದ ನಂತರ ಅದನ್ನು ತೆಗೆದು ಒಣಗಿದ ನಂತರ ಅದನ್ನು ಮಿಕ್ಸಿ ಅಥವಾ ಜಾರ್ನಲ್ಲಿ ಹಾಕಿ ಚೆನ್ನಾಗಿ ಪುಡಿಯನ್ನು ಮಾಡಿಟ್ಟುಕೊಳ್ಳಬೇಕು. ಈ ಅರಿಶಿಣವು ಈ ಅರಿಶಿಣ ಪುಡಿ ಏನಿದೆಯಲ್ವ, ಇದು ಔಷಧಿಗೆ ಉಪಯುಕ್ತ, ಅದರ ಸೇವನೆಗೆ. ಈ ಅರಿಶಿಣ ಪುಡಿಯಿಂದ ಕಫ ಜ್ವರಗಳು, ಅಂದರೆ ಆಸ್ತಮಾ ಆಗಲಿ, ಒಂದು ಕೆಮ್ಮು, ಹಳೆ ಕೆಮ್ಮು, ಅಲರ್ಜಿಕ್ ಕೆಮ್ಮು ಅಂತ ಏನು ಹೇಳ್ತೀವಲ್ಲ, ಇದಕ್ಕೆ ಅತಿ ಉತ್ತಮವಾದಂಥ ಒಂದು ಚಿಕಿತ್ಸೆಯನ್ನು ಬಳಸಬಹುದು ಚಿಕಿತ್ಸೆಗಾಗಿ. ಈ ಅರಿಶಿಣ ಕೊಂಬೆನಿದೆ, ಇದನ್ನು ತೊಳೆದು ಒಣಗಿಸಿ ಪುಡಿ ಮಾಡಿ ಅಡುಗೆಗೆ ಉಪಯೋಗಿಸುವುದಕ್ಕೆ ಬಳಸಬಹುದು. ಈ ಪುಡಿಯಿಂದ ನಾವು ಪ್ರಮಾಣವನ್ನು ನೋಡಿಕೊಳ್ಳಬೇಕು, ಇಂಪಾರ್ಟೆಂಟ್. ಕಫದ ಅಂಶ, ಅಂದರೆ ಇಸ್ನೋಫಿಲ್ ಕೌಂಟ್ ಅಂತೇನು ರಕ್ತದಲ್ಲಿ ಹೆಚ್ಚಿದ್ದರೆ ಪದೇ ಪದೇ ಸೀನು ಬರುವುದು, ಅಲರ್ಜಿಕ್ ಟಾನ್ಸಿಲ್ ಉಂಟಾಗುವುದು, ಶ್ವಾಸಕೋಶದ ತೊಂದರೆ, ಈ ಇದಕ್ಕೆ 2.5 ರಿಂದ 5 ಗ್ರಾಮಷ್ಟನ್ನು ಪ್ರತಿದಿನವೂ 2 ಬಾರಿ ಬೆಳಗ್ಗೆ ಮತ್ತು ಸಂಜೆ ಆಹಾರದ ನಂತರ ತೆಗೆದುಕೊಳ್ಳೋದು ಉತ್ತಮ. ಬಿಸಿ ನೀರಿನಲ್ಲಿ ತೆಗೆದುಕೊಂಡರೆ ಶ್ರೇಷ್ಠ. ಇನ್ನು ಇದರಿಂದ ಆಗುವ ಉಪಯೋಗ ಮುಖ್ಯವಾಗಿ ಶರೀರದಲ್ಲಿರುವಂಥ ಕಫದ ಅಂಶವನ್ನು, ರಕ್ತದಲ್ಲಿರುವಂಥ ಕಫದ ಅಂಶ ಅಂದರೆ ಇಸ್ನೋಫಿಲ್ ಕೌಂಟ್ ಕಡಿಮೆ ಆಗ್ತದೆ. ಇದು ವೇಗ ಮತ್ತು ಒಂದು ಪರಿಣಾಮಕಾರಿಯಾದಂಥ ಒಂದು ಚಿಕಿತ್ಸೆಯಾಗಿದೆ. ಇದು ಅನುಭವದ ಮೂಲಕ ನಾನು ತಿಳಿದುಕೊಂಡಂಥ ವಿಷಯ. 21 ದಿವಸದವರೆಗೂ ನಿಯಮಿತವಾಗಿ ಉಪಯೋಗಿಸಿದಲ್ಲಿ ಅದರ ಫಲ ನಿಮಗೆ ಗೊತ್ತಾಗ್ತದೆ. ಥಂಡಿ, ಸೀನು, ಕೆಮ್ಮು, ಅಲರ್ಜಿಕ್ ರೈನೈಟಿಸ್, ಮೂಗು ಕಟ್ಟುವುದು, ಒಂದು ಆಸ್ತಮಾಟ ಒಂದು ವಿಧದ ಚಿಕಿತ್ಸೆಯು ಉತ್ತಮನೇ ಇದು. ಏನು ಎರಡನೆಯದಾಗಿ, ಇದರಿಂದ ಶರೀರದ ಕೊಲೆಸ್ಟ್ರಾಲ್, ಕೊಬ್ಬಿನ ಅಂಶ, ಅಂದರೆ ಅಷ್ಟೇ 2.5 ರಿಂದ 5 ಗ್ರಾಮನ್ನು 1 ಬಾರಿ ತೆಗೆದುಕೊಂಡ್ರೆ ಸಾಕು. ಆಹಾರದ ನಂತರ ನಿಯಮಿತವಾಗಿ 21 ದಿವಸ ತೆಗೆದುಕೊಳ್ಳಿದ ಕೊಲೆಸ್ಟ್ರಾಲ್, ಕೊಬ್ಬಿನ ಅಂಶವು ಕಡಿಮೆಯಾಗುತ್ತದೆ. ಇನ್ನು ಕೆಲವೊಂದು ಚರ್ಮ ರೋಗ ಅಥವಾ ಗಾಯ ಬಿದ್ದಂಥ ಗಾಯ, ವೂಂಡ್ ಹೀಲಿಂಗ್ ಪ್ರೊಸೆಸ್ ಇದರಲ್ಲಿ ಅತಿಯಾಗಿರ್ತದೆ. ಈ ಅರಿಶಿಣ ಪುಡಿಯನ್ನು ಬಿದ್ದ ಗಾಯದ ಮೇಲೆ ಎಬ್ಬಿಸುವುದರಿಂದ ಈ ಆ್ಯಂಟಿಬಯೋಟಿಕ್ ಯಾವ ರೀತಿ ಉಪಯೋಗಿಸ್ತದೆಯೋ ಅದೇ ರೀತಿ ಇದನ್ನು
ಕೊಬ್ಬರೆಣ್ಣೆಯಲ್ಲಿ ಅಥವಾ ನೇರವಾಗಿ ನೀರಿನಲ್ಲಿ ಕಲಸಿ ಹಚ್ಚೋದರಿಂದ ಗಾಯವು ಬೇಗನೆ ಒಣಗುತ್ತದೆ ಮತ್ತು ನಿಖರವಾಗಿ ಕಾರ್ಯವನ್ನು ಉಂಟು ಮಾಡ್ತದೆ. ಇನ್ನು ಕೆಲವೊಂದು ಶಾಸ್ತ್ರಗಳ ಪ್ರಕಾರ ಶರೀರದಲ್ಲಿ ಇದನ್ನು ನಿಯಮಿತವಾಗಿ ಒಂದು ಬಾರಿ 2.5 ರಿಂದ 5 ಗ್ರಾಮ್ ಸೇವಿಸುವುದರಿಂದ ಸಕ್ಕರೆ ಕಾಯಿಲೆ ಅಂದರೆ ಇದರಲ್ಲಿ ಈ ಅರಿಶಿಣ ಏನಿದೆಯಲ್ಲ ಇದರಲ್ಲಿ ಮುಖ್ಯವಾಗಿ ತಿಕ್ತರಸ ಇರುತ್ತದೆ, ಅಂದರೆ ಕಹಿ ಇರ್ತದೆ. ಇದರಿಂದ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತದೆ ಮತ್ತು ಸಕ್ಕರೆ ಕಾಯಿಲೆಗೆ ಉತ್ತಮವಾಗಿ ಒಂದು ಕಂಟ್ರೋಲ್ ಬರ್ತದೆ. ನಿಯಮಿತವಾಗಿ ತಗೊಳ್ಳೋದ್ರಿಂದ ಕೊಲೆಸ್ಟ್ರಾಲ್ಗೂ ಉತ್ತಮ ಮತ್ತು ಸಕ್ಕರೆ ಕಾಯಿಲೆಗೂ ಹೇಳಿ ಮಾಡಿಸಿದ ದಿವ್ಯ ಔಷಧಿ. ಹೊರಗಿನ ಇದನ್ನು ಉಪಯೋಗಿಸೋದ್ರಿಂದ ಇದು ಆ್ಯಂಟಿಬಯೋಟಿಕ್ ಮತ್ತು ಒಳಗಿನ ಸೇವನೆಯಿಂದ ಇದು ಕೊಲೆಸ್ಟ್ರಾಲ್ ಮತ್ತು ಡಯಾಬಿಟಿಕ್ ಅನೇಕ ಕಾಯಿಲೆಗಳು ಬರುತ್ತದೆ. ಅಷ್ಟೇ, ಮುಂದೆ ವಿವರಿಸುತ್ತೇನೆ. ಥ್ಯಾಂಕ್ ಯು.